ಮತ್ತಿ ಮೀನಲ್ಲಿ ನಾವು ಯಾವುದೇ ರೀತಿಯ ರೆಸಿಪಿ ಮಾಡಿದ್ರು ಅದರ ಟೇಸ್ಟ್ ಬೇರೆ. ಹಾಗೆ ಇವತ್ತು ನಾನು ಮತ್ತಿ ಮೀನಲ್ಲಿ ಫಿಶ್ ಕರಿನ ಮಾಡಿ ತೋರಿಸ್ತಾ ಇದ್ದೀನಿ. ಈ ಫಿಶ್ ಕರಿ ಅಕ್ಕಿ ರೊಟ್ಟಿ ಜೊತೆಲಿ, ರೈಸ್ ಜೊತೆಲಿ ತಿನ್ಲಿಕ್ಕೆ ತುಂಬಾನೇ ಟೇಸ್ಟಿ ಆಗಿರತ್ತೆ. ಮತ್ತಿ ಮೀನನ್ನ ಮಾಡ್ಲಿಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಮೊದಲು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರಿಗೆ ಬಿಸಿನೀರಲ್ಲಿ ನೆನೆಸಿರೋ ಕೆಂಪು ಮೆಣಸು ಒಂದು ಅರ್ಧ ಗಂಟೆ ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೆ. ನಿಮ್ಮ ಖಾರನ ನೋಡ್ಕೊಂಡು ಮೆಣಸನ್ನ ಹಾಕೊಳ್ಳಿ. ನಾನಿಲ್ಲಿ 6ರಿಂದ 8 ಕೆಂಪು ಮೆಣಸನ್ನ ತಗೊಂಡಿದ್ದೀನಿ. 2 ಮೀಡಿಯಂ ಸೈಜ್ ಆನಿಯನ್ ನ ಕಟ್ ಮಾಡಿ ಹಾಕೋಬೇಕು. 1 ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಹಾಕೊಳ್ಳಿ. ಹಾಗೆ 1 ಇಂಚ್ ಶುಂಠಿನ ಕಟ್ ಮಾಡಿ ಹಾಕೋಬೇಕು. ಅರ್ಧ ಟೀ ಸ್ಪೂನ್ ಬ್ಲಾಕ್ ಪೆಪ್ಪರ್, ಅರ್ಧ ಟೀ ಸ್ಪೂನ್ ಜೀರಿಗೆ, 1 ನಿಂಬೆ ಹಣ್ಣಿನ ಸೈಜ್ ಆಗುವಷ್ಟು ಹುಣಸೆ ಹಣ್ಣನ್ನ ಹಾಕೊಳ್ಳಿ ಹುಳಿಗೆ, ಅರ್ಧ ಟೀ ಸ್ಪೂನ್ ಅರಿಶಿನ ಪೌಡರು, ಅದಾದ್ಮೇಲೆ ರುಚಿಗೆ ಕಲ್ಲುಪ್ಪನ್ನ ಹಾಕೊಂಡಿದೀನಿ. 8ರಿಂದ 10 ಕರಿಬೇವಿನ ಎಲೆಗಳನ್ನ ಬಿಡಿಸಿ ಹಾಕೋಬೇಕು. ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೋಬೇಕು. ಫುಲ್ ನೈಸ್ ಆಗಿ ಪೇಸ್ಟ್ ಅನ್ನ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಫುಲ್ ನೈಸ್ ಆಗಿ ಪೇಸ್ಟ್ ಆಗ್ಬೇಕು. ಈಗ ಒಂದ್ ಪಾತ್ರೆನ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡಿದೀನಿ. ಈ ಮೀನಿನ ಕರಿ ಮಾಡ್ಲಿಕ್ಕೆ ನಾನು ತೆಂಗಿನ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ. ಮೀನಿಗೆ ತೆಂಗಿನ ಎಣ್ಣೆ ಯೂಸ್ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. 3ರಿಂದ 4 ಟೇಬಲ್ ಸ್ಪೂನ್ ತೆಂಗಿನ ಎಣ್ಣೆನ ಹಾಕಿ ಅದಾದ್ಮೇಲೆ 8ರಿಂದ 10 ಕರಿಬೇವಿನ ಎಲೆಗಳನ್ನ ಹಾಕೊಳ್ಬೇಕು. ಇದಕ್ಕೆ ನಾವು ರುಬ್ಬಿಟ್ಟಿರೋ ಪೇಸ್ಟ್ ಅನ್ನ ಆಡ್ ಮಾಡಿ ಚೆನ್ನಾಗಿ ಆಯಿಲ್ ಅಲ್ಲಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡಿ. ಮಸಾಲ ಎಲ್ಲ ಫ್ರೈ ಆಗ್ಬೇಕು. ಮಸಾಲ ಫ್ರೈ ಆಗಿ ಆಯಿಲ್ ಬಿಡ್ಬೇಕು. ಆ ಟೈಮಲ್ಲಿ ನೀರನ್ನ ಆಡ್ ಮಾಡ್ಕೋಬೇಕು. ಜಾಸ್ತಿ ನೀರನ್ನ ಹಾಕೊಳ್ಬೇಡಿ, ತುಂಬಾ ತೆಳು ಆದ್ರೆ ಚೆನ್ನಾಗಿರೋದಿಲ್ಲ. ಸ್ವಲ್ಪ ದಪ್ಪನೇ ಇರ್ಬೇಕು. ನಾನಿಲ್ಲಿ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನ ಆಡ್ ಮಾಡ್ಕೊಂಡಿದೀನಿ. ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ಬರ್ಲಿಕ್ಕೆ ಬಿಡ್ಬೇಕು. ನೀವೇನು ನಮ್ಮ ಪೇಜ್ಗೆ ಹೊಸಬ್ರಾಗಿದ್ರೆ, ನಮ್ ವಿಡಿಯೋನ ಮೊದಲನೇ ಸರಿ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಈಗ ಕರಿ ಚೆನ್ನಾಗಿ ಕುದಿ ಬರ್ತಾ ಇದೆ. ಚೆನ್ನಾಗಿ ಕುದಿ ಬರೋ ಟೈಮಲ್ಲಿ ನಾವು ಮೀನನ್ನ ಹಾಕೊಳ್ಬೇಕು. ನಾನಿಲ್ಲಿ 750 ಗ್ರಾಮ್ ಆಗುವಷ್ಟು ಮತ್ತಿ ಮೀನನ್ನ ಕ್ಲೀನ್ ಮಾಡಿ ತಗೊಂಡಿದ್ದೀನಿ. ಒಂದೊಂದೇ ಮೀನನ್ನ ಹಾಕಿ ಗ್ಯಾಸನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು 5ರಿಂದ 10 ನಿಮಿಷ ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು. ಈಗ ಸೂಪರ್ ಟೇಸ್ಟಿಯಾದ ಮೀನಿನ ಕರಿ ರೆಡಿ ಆಗಿದೆ. ನೀವು ಇದನ್ನ ಯಾವ ಮೀನಲ್ಲಿ ಕೂಡ ಮಾಡ್ಕೋಬಹುದು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.